ಕೆರೆಯ ನೀರು ಕುಡಿದು ಜೀವನ ಸಾಗಿಸುತ್ತಿರುವ ಕುಟುಂಬಗಳು ಸುಮಾರು ವರ್ಷಗಳಿಂದ ಕುಡಿಯುವ ನೀರು ಹಾಗೂ ವಿದ್ಯುತ್ ಇಲ್ಲದೆ ನರಕಯಾತನೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ನೋಟವಿ ಗ್ರಾಮ ಪಂಚಾಯಿತಿ ಪೆಮರದೊಡ್ಡಿ ಗ್ರಾಮದ ಸಮೀಪ ಘಟನೆ ನಡೆದಿರುವಂಥದ್ದು. ಇನ್ನು ಮಾಲೂರು ಶಾಸಕ ಕೆವೈ ನಂಜೇಗೌಡ, ಸಂಸದ ಮುನಿಸ್ವಾಮಿ ಹೋಬಳಿಯ ಜನರ ದೌರ್ಭಾಗ್ಯವಿದಾಗಿದೆ. ನಾಯಕ ಸಮುದಾಯದ 30ಕ್ಕೂ ಹೆಚ್ಚು ಜನರು ಪ್ರಾಣ ಕೈಯಲ್ಲಿ ಹಿಡಿದು ಜೀವಿಸುವ ಪರಿಸ್ಥಿತಿ ಎದುರಾಗಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಕೂಡ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಕಲ್ಲು ಮುಳ್ಳುಗಳಲ್ಲೇ ನಡೆದು ಕೆರೆಯ ನೀರು ತಂದು ಕುಡಿಯೋ ಪರಿಸ್ಥಿತಿ. ಕೇವಲ ಚುನಾವಣೆ ಬಂದಾಗ ಓಟಿಗಾಗಿ ಆಶ್ವಾಸನೆ ನೀಡುವ ಜನಪ್ರತಿನಿಧಿಗಳು. ಶಿವಕುಮಾರ್, ಪಬ್ಲಿಕ್ ಸ್ಟಾರ್ ನ್ಯೂಸ್, ಕೋಲಾರ. ಇಲ್ಲೇ ಇದ್ದೀರಿ, ಏನಿಲ್ಲ, ಏನು ಮಾಡಿಲ್ಲ. ನಮ್ಮ ಮನೆಗಳಿಲ್ಲ, ಕರೆಂಟು ಇಲ್ಲ, ನೀರು ಇಲ್ಲ ಕುಡಿಯಾಕ. 50 ವರ್ಷನಿಂದ ಇಲ್ಲಿ ಇದ್ದೀರಣ್ಣ. ಮಕ್ಕಳು ಬಿಚ್ಚು ಎಲ್ಲ ಗುಡ್ಸಿಗಳು ಹಾಕೊಂಡಿದ್ದೀರಿ. 50 ಜನ ಮೇಲೆ ಇದ್ದೀರಿ. 50 ವರ್ಷನಿಂದ ಕೇಳಿದ್ನು ಯಾರು ಕೊಡಿಲ್ಲಣ್ಣ. ಇಷ್ಟು ಜನ ಬರ್ತಾರ, ಓಟ್ ಮಾಡಿಸ್ ಓಟ್ ಹಾಕಿಸ್ಕೊಳಕ್ ಬರ್ತಾರ. ಆವಾಗ ಕೇಳೋದು ಇನ್ನಂದ್ರೆ ಬರೋಲ್ಲ ಯಾರು. ಎಷ್ಟು ದಿನ ಹೇಳೋದು, ನಿಮ್ಗೆ ಯಾಕೆ ಕೊಡ್ತೀರಿ ಅಷ್ಟೇ, ಇನ್ನು ಬರೋಲ್ಲ. ಕರೆಂಟ್ ನಾವು ಆವತ್ತಿನ ಕರೆಂಟ್ ಬರಲ್ಲ. ಬರ್ತದ ಅಂತಾರ, ಬರಲ್ಲ ಅಂತಾರ. ಎಷ್ಟು ಜನ ಬಂದು ನೋಡ್ಕೋಬೇಕು. ಯಾರು ಹಾಕ್ಸ್ಕೊಂಡು ಹೇಳಿದ್ರಲ್ಲ ಊರಿನ ನಂಬರ್ ಗಿಂಬರ್ಕಲ್ಲ, ಅಯ್ಯೋ ಬರೋದು ಅಷ್ಟೇ.
ನಿಮ್ಗೆ ಯಾಕಂತಾರ ಇನ್ನೊಂದ್ಸತಿ ಬರು ಮಕ್ಕಳೆಲ್ಲ ಅವ್ರಪ್ಪ ಓದೋದು ಹೆಂಗೆ ಕರೆಂಟ್ ಇಲ್ಲ ಏನಿಲ್ಲ ಅದ್ ಮೈನ್ ಮೆತ್ತಿ ಅದು ಅನ್ಸ್ಕೊಳೋದು ಓದ್ಕೊಳೋದು ಇನ್ನೇನು ಮಾಡೋದು ಏನ್ ಮಾಡೋದಪ್ಪ ಅವಳು ಬಂತು ಏನಾನ ಬಂತು ಬಂದಿತ್ತು ಎರಡು ನಾಗರಾವ್ 2 ಬಂದಿತ್ತು ಮನ್ಯಾಗ ಮಳೆ ಬಂದ್ರೆ ಏನ್ ಮಾಡೋದನ ಅದೇ ಗುಡಿಸ್ಲಾಗಿರೋದು ಹೋಗ್ತದ ಸೋರ್ದು ಏನ್ ಮಾಡೋದು ಏನ್ ಮಾಡಕ್ ಆಗಲ್ಲ ಹಂಗೆ ಬಂತ ಕುತ್ಕೊಳೋದು ಬಟ್ಟೆ ಗಿಟ್ಟ ಕೊಪ್ಕೊಂಡು ಎಲ್ಲಿ ಕೇಳಿದ್ರನ ಅಷ್ಟೇ ನೋಟುವ ಎಷ್ಟನ ಕೇಳಪ್ಪ ನಿಮ್ಗೆ ಯಾಕೆ ಹೋಗ್ರಪ್ಪ ಅನ್ನೋದು ಅಷ್ಟೇ ಬೆಂಗಳೂರಲ್ಲಿ 20 ಓಟ್ ಮೇಲೆ ಅದು ಒಟ್ಟು ಕೇಳ್ತಾರ ಬಂದು ಮಾಡೋದಿಲ್ಲ ಏನು ಮಾಡೋದಿಲ್ಲ ಮನೆ ಕುತ್ಕೊಂಡಿದ್ದೆ ಇವಾಗ ಬರಲ್ಲ ನಾವಂತ ನಿಮ್ಗೆ ಯಾಕ ಮನೆಗಿಲ್ಲ ಕರೆಂಟು ನೀರೆಲ್ಲ ತಂದ್ಬಿಟ್ಟಿದೆ ಅಷ್ಟು ಕೇಳಿದಿಲ್ಲ ಕುಡಿದ್ರೆ ಕೆರೆ ನೀರು ಏನಾಗ್ತದೆ ಏನು ಮಾಡೋದು ಈ ಕೆರೆ ನೀರು ನಾವು ಹೊಲಕ್ಕೆ ಯೂಸ್ ಮಾಡೋದು ಏನಿಲ್ಲಣ್ಣ ಏನು ಹೇಳಲ್ಲ ಏನಿಲ್ಲ ಎಷ್ಟೇನು ಕೇಳೋದು ಹತ್ರ ಆಗಿದ್ರೆ ನೀವೇ ಹಾಕೊಂಡ್ರಿ ನೆಲ್ಲಿ ಅಂತ ಕೆಡ್ಸ್ಕೊಂಡವ್ರಪ್ಪ ಕೆಡ್ಸ್ಕೊಂಡು ಏನು ಸುಖ ಇಲ್ಲ ನಾ ಅಲ್ಲಿ ನಮ್ಮ ಅನ್ನಂತವಾಗ ಅವ್ನು ಬೀರುವಾಗ ಮಾಡ್ಕೊಂಡು ಎಲ್ಲ ಕೆಲ್ಸಕ್ಕೆ ಎಷ್ಟು 50 ವರ್ಷ ಗುಷ್ನಾಗಿರೋದು ಎಲ್ಲ ಗುಷ್ನಾಗಿರೋದು ಮಳೆ ಬಂದ್ರೂ ಸೋತದೆ ಎಲ್ಲ ಮಕ್ಳು ಹಂಗೆ ದೂತಾರೆ ಅದಕ್ಕೆ ಮೆತ್ತೆ ಅದೇ ಅದು ನಡ್ಸ್ಕೊಂಡು ಓದ್ಕೊಂತಾರೆ ಮೆತ್ತಿಲ್ಲ ಅಂದ್ರೆ ಡೀಸೆಲ್ ಅದೇ ನಮ್ಮ ಮನೆ ಕೊಡಬೇಕು ನೀರು ಕೊಡಬೇಕು ಬಂದು ಸೌಲಭ್ಯ ಅಂತೂ ಒಂದೂ ಕೊಡಿಸಿಲ್ಲ. ಸ್ವತಂತ್ರ ಬಂದು 70 ವರ್ಷ ಆಯಿತು. ಇಲ್ಲಿ ಅವ್ರಿಗೆ ಏನು ಮೂಲಭೂತ ಸೌಕರ್ಯ ಅನ್ನೋದೇ ಏನು ಸಿಕ್ಕಲೇ ಇಲ್ಲ. ಆ ಪಂಚಾಯತಿಯವ್ರಿಗೆ ಈಗ ಅವ್ರ ಗಮನಕ್ಕೆ ಇವ್ರನ್ನ ಕೇಳಿದರೆ ನಾವು ಪಂಚಾಯತಿಗೆ ಕೊಟ್ರಿ, ಮೆಂಬರ್ಗೆ ಹೇಳಿದ್ರಿ, ಶಾಸಕರು ಅವ್ರಿಗೂ ಇವ್ರಿಗೂ ಮನವಿ ಕೂಡ ಕೊಟ್ರಿ, ಯಾರೂ ಸ್ಪಂದಿಸಿಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಈಗ ಆದಷ್ಟು ಬೇಗ ಅಧಿಕಾರಿಗಳಂತೂ ಸಾವಿರಾರು ಕೋಟಿ ಈ ಅಲೆಮಾರಿ ಸಮುದಾಯಗಳಿಗೆ ಇದಕ್ಕೆಲ್ಲ ಡೆವಲಪ್ಮೆಂಟ್ಗೆ ಬರ್ತದೆ. ಅಧಿಕಾರಿಗಳು ಗಮನ ಹರಿಸಿ ಆದಷ್ಟು ಬೇಗ ಇವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗಲಿ ಅಂತ ಮನವಿ ಮಾಡ್ತೀವಿ.